ಇದ್ದಿದ್ದರಿಂದಾಗೆ ಆ ಸಮುದಾಯಕ್ಕೆ ನಾವು ಯಾವುದೇ ರೀತಿ ಶಿಕ್ಷಣದಾಗಿರ್ಬೋದು, ಆರ್ಥಿಕ ಸಹಾಯ ಆಗಿರ್ಬೋದು ಮಾಡದೆ ಹೋಗಿದ್ದರಿಂದಾಗೆ ಆ ಸಮುದಾಯ ಈ ಜಾತಿಯ ಸಂಘರ್ಷದ ಕಿಚ್ಚಿಗೆ ನಶಿಸಿ ಹೋಗಿದ್ದು ನಾವು ನೋಡಿದ್ವಿ. ಇದೊಂದು ಕಾರಣಕ್ಕಾಗಿ ಈ ದೇಶದಲ್ಲಿ ಒಡಕುಗಳು ಸಾಕಷ್ಟು ಆದವು, ಧರ್ಮಗಳ ಸಹಿತ ಒಡಕುಗಳು ಆದವು, ಧರ್ಮ ಜಾತಿ ಆಯಿತು, ಜಾತಿ ಧರ್ಮ ಆಯಿತು, ಏನೂ ಆಯಿತು. ಆ ನೆಲೆಯಲ್ಲಿ ಇವತ್ತು ಮರ್ಯಾದೆಗೇಡಿ ಅದಪ್ಪ, ಮರ್ಯಾದೆಗೇಡಿದ್ರೆ ಗೊತ್ತದ ನಮ್ಮ ಇಂಥ ಹೆಸರು ಕೇಳ್ತದ, ನಮ್ಮ ಹೆಸರು ಕೇಳ್ತದ ಅನ್ನುವಂಥದ್ದು ಜಾತಿ ನೆಲೆಯಲ್ಲಿ ಅಂಥದ್ದಾಗಿದ್ದು. ಮೊನ್ನೆ ಈ ಒಂದು ಇನಾಮ್ ವೀರಾಪುರದಲ್ಲಾದಂಥ ಘಟನೆಯಿಂದಾಗಿ ಸರ್ಕಾರ ಇವತ್ತು ಜಾಗೃತಿಗೊಂಡ ಇಂತಹ ಮದುವೆಗಳಿಗೆ ಯಾರು ಅಡಚಣೆ ಮಾಡ್ತಾರ ಅವ್ರಿಗೆ ಜೈಲು ಅಷ್ಟೇ ಅಲ್ಲ, ದೊಡ್ಡ ಶಿಕ್ಷೆ ಅದ ಕೊಡಲೇಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಡೀ ಲೈಫ್ ಸೆಂಟೆನ್ಸ್, ಇಡೀ ಜೀವಾವಧಿನೂ ಅಲ್ಲೇ ಜೈಲಲ್ಲಿ ಕಳೆಯುವಂಥದ್ದು. ಮೊನ್ನೆ ನಡೆದಂಥ ಒಂದು ಘಟನೆ ಇಂಥವು ನಡೆದ್ರೆ ಪುನರೂಪಿ ಆದ್ರೆ, ವಿಶೇಷವಾಗಿ ಆ ದಂಪತಿಗಳು ಮದುವೆ ಆದಂಥವ್ರು ಸತ್ತರೆ, ದೈಹಿಕವಾಗಿ ಹಾನಿ ಆದ್ರೆ, ಗಾಯ ಉಂಟಾದ್ರೆ ಅದಕ್ಕೂ ಸಹಿತ ಶಿಕ್ಷೆ ಆದ ಪ್ರಮಾಣದ ಮೇಲೆ ಮದುವೆ ತಡೆಯಲು ವೈಯಕ್ತಿಕವಾಗಿ ಅದು ಸಾಮೂಹಿಕವಾಗಿ ಪ್ರಯತ್ನ ಮಾಡಿದ್ರೆ ಅಂಥ ಮದುವೆ ನಡೆಯೋ ಮುಂದೆ ಅಂತರ್ಜಾತಿ ವಿವಾಹಗಳಾಗ ಮುಂದೆ ಅದು ತಡೀಲಿಕ್ಕೆ ಹೋದ್ರೆ ಅದೇ ಕಾಲಕ್ಕೆ ದಂಪತಿ ಅಥವಾ ಅವರಲ್ಲಿ ಒಬ್ಬರು ನೇರವಾಗಿ ಅಥವಾ ಯಾವುದೇ ಸಂವಹನ ವಿಧಾನ